ಕೆಲವರು ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ ಮಾಡ್ತಾರೆ, ಬಟ್ ಸ್ಟಿಲ್ ಆರೋಗ್ಯವಾಗಿ ಫಿಟ್ ಆಗಿರ್ತಾರೆ. ಕೆಲವರು ಏನು ಮಾಡಲ್ಲ, ಆರೋಗ್ಯ ಹದಗೆಟ್ಟೋಗಿರುತ್ತೆ, ಓವರ್ ವೆಯ್ಟ್ ಆಗಿರ್ತಾರೆ. ಪಾಸ್ಟಲ್ಲಿ ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಈಗ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆಗೆ ಬಂದಿದ್ದೀನಿ. 1.5 years ಹಿಂದೆ ನನ್ನ ಫ್ರೆಂಡ್ಸ್ ಏನು ಕುಡಿಬೇಕು, ತಿನ್ನಬೇಕು, ಲೈಫ್ ಎಂಜಾಯ್ ಮಾಡಬೇಕು, ಇರೋದೊಂದು ಲೈಫು, ಎಲ್ಲ ತ್ಯಾಗ ಮಾಡಿ ಏನು ಮಾಡ್ತೀಯಾ, ನಾಳೆ ಯಾವಾಗ ಯಾರು ಇರ್ತಾರೋ ಯಾರು ಇರಲ್ವೋ, ಬದುಕಿರ್ತೀವೋ ಸಾಯ್ತೀವೋ ಗೊತ್ತಿಲ್ಲ ಅಂತ ಅಂತಿದ್ದವರು ಇವಾಗ ಲಿಟ್ರಲಿ ಬ್ಲಡ್ನ ಕಕ್ತಾ ಇದ್ದಾರೆ. ನಂದಿ ಹಿಲ್ಸ್ಗೆ ಹೋಗಿದ್ವಿ. ಟಾಪ್ ಆದಮೇಲೆ ಒಂದು 200 meters ನಡೀರಿ ಅಂದ್ರೂ ಅವ್ರಿಗೆ ಆಗ್ತಿಲ್ಲ, ಲಂಗ್ ಕೆಪಾಸಿಟಿ ಕಡಿಮೆ ಆಗಿದೆ, ಬಸ್ ಹತ್ತದ ಅಂತಿದ್ದಾರೆ, ಸ್ಟ್ಯಾಮಿನಾ ಇಲ್ಲ. ಜೊತೆಗೆ ಓವರ್ ವೆಯ್ಟ್ ಆಗಿರೋದ್ರಿಂದ ಆ ಹೆವಿ ಬಾಡಿನ ಎತ್ಕೊಂಡು ಅವರು ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ. ಇವರೆಲ್ಲ 3 to 5 years ಚಿಕ್ಕವರು ನನಗಿಂತ. ಇವಾಗಲೇ ಹಿಂಗಾದರೆ ನೆಕ್ಸ್ಟ್ 5-10 years ಅಲ್ಲಿ ಅವ್ರ ಹೆಲ್ತ್ ಕಂಡೀಷನ್ ಹಿಂಗೆ ಕುಡಿಯೋದು, ಸ್ಮೋಕ್ ಮಾಡೋದು ಕಂಟಿನ್ಯೂ ಆದರೆ ಇನ್ನೆಷ್ಟು ವರ್ಸ್ಟ್ ಆಗಬೇಡ. ಈ ರೀತಿ ಇರೋರೆಲ್ಲ ಆ ಕ್ಷಣಕ್ಕೆ ಖುಷಿಯಾಗಿರ್ತಾರೆ, ಬಟ್ ಫ್ಯೂಚರಲ್ಲಿ ಅವರ ಕಂಡೀಷನ್ ತುಂಬಾ ವರ್ಸ್ಟ್ ಆಗುತ್ತೆ. ಆಮೇಲೆ ಪ್ರಾಬ್ಲಮ್ ಬಂದಾಗ ಅದನ್ನ ಯಾರ ಹತ್ರನೂ ಶೇರ್ ಮಾಡಕ್ ಹೋಗಲ್ಲ. ಗ್ರೂಪಲ್ಲಿ ನನ್ನ ಗೇಲಿ ಮಾಡಿದ್ರು ಪ್ರೈವೇಟ್ ಆಗಿ ಸಿಕ್ಕಿದಾಗ ಟಿಪ್ಸ್ ಕೇಳ್ತಾ ಇರ್ತಾರೆ, ಡ್ರಿಂಕು ಸ್ಮೋಕ್ ಅಡಿಕ್ಷನ್ ಬಿಡಬೇಕು ಹೆಂಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ.